ಇವತ್ತೊಂದ್ ದಿನ ಇರ್ರಿ ಅಂದ್ರೆ ಏನ್ ನೀವು ಹೋಗ್ತೀನಂತನ ಅನ್ನತ್ತೀರಪ್ಪ. ಇದ್ದಿದ್ರೆ ಹೊಲಕ್ಕೆ ಹೋಗಿ ಹಂಗ ಅಡ್ಡಾಡ್ಕೊಂಡ್ ಬಂದಿದ್ರೆ ಆಗ್ತಿದ್ದಿಲ್ಲ. ನೋಡ್ತಿದ್ರಿ ನಮ್ಮ ಹೊಲ ಕೊಟ್ಟಿಗೆಯಾಗ ಒಂದ್ ಸ್ವಲ್ಪ ಹೆಚ್ಚಿಗೆ ನೀರು ಹುಲ್ಲಿಟ್ಟು ಬಂದಿದ್ರ ವಸ್ತಿ ಇದ್ದು ಇವತ್ತು ನಾಳೆ ನಸಕ್ನಾಗ ಅಂದ್ರೆ ಹೋಗ್ಬಿಡ್ತಿದ್ರಿ. ಏನ್ ಕೈಯಾಗಿನ ಗಾಡಿ ಎಷ್ಟು ತಗ್ತೈತಿ, ಒಂದ್ 10 ನಿಮಿಷದಾಗ ಅಂದ್ರೆ ಹೋಗಿ ಮುಟ್ಬಿಡ್ತಿದ್ರಿ. ಇರ್ಲಿ ತಗೊಳ್ರಿ, ಈಗ ಇರೋದೇ ಏನ್ ಗೊತ್ತಿದ್ದಿಲ್ಲ ನಮ್ಗೆ. ಇನ್ನೊಂದ್ಸಲಕ್ ಬರ್ತೀವಿ ಅವಾಗ ಎಲ್ಲಾ ವ್ಯವಸ್ಥೆ ಮಾಡ್ಕೊಂಡ ಬರ್ತೀವಿ. ಯಾರಿಗಾದ್ರೆ ಹೇಳದ್ರ ಬರ್ತೀವಿ, ಇಲ್ಲಾಂದ್ರೆ ಕೊಟ್ಟಿಗೆಯಾಗ ಒಂದ್ ಸ್ವಲ್ಪ ಹಿಂಗ ನೀವು ಹೇಳಿದ್ರಲ್ರಿ ಹೆಚ್ಚಿಗೆ ಹಾಕಿ ಬಂದ್ರೆ ನಸಕ್ನಾಗ ಎದ್ದು ಹೋದ್ರೆ ನಡೀತೈತಿ. ನಾಳೆ ಅಂದ್ರ ಅವತ್ತು ಹೋಗೋ ದಿನ ಫೋನ್ ಮಾಡ್ರಿ. ಸ್ವಲ್ಪ ನಸಕ್ನ್ಯಾಗ ಮಾಡ್ರಿ. ನಾವು ಮತ್ತೆ ಹೊಲದ ಕೆಲ್ಸ ಇದ್ರೆ ಎಲ್ಲ ಒಂದ್ ಸ್ವಲ್ಪ ಜಲ್ದಿ ಮುಗಿಸ್ಕೊಂಡು ಬರ್ತೀವಿ. ಎಷ್ಟು ಗಂಟೆಗೆ ಹೋಗಿರಿ ಏನಂತ ಫೋನ್ ಮಾಡ್ರಿ. ನಂಬರ್ ಐತಲ್ಲ? ಹ್ಞೂ ಆಯ್ತು ಹೇಳ್ರಿ ಮಾವ, ಮಾಡ್ತೀನಿ. ಆಯ್ತಾ? ಮತ್ತೆ ಫೋನ್ ಮಾಡ್ರಿ. ಹ್ಞೂ ಆಯ್ತ್ರಿ ಮಾವ. ರಾಜು, ಪುಟ್ಟಿ ಗುಂಡ ಹೊರಗಿದಾರ ಇಲ್ಲ ನೋಡಪ್ಪ. ಒಂಚೂರ್ ಬಿಟ್ರೆ ಸಾಕು ಹಂಗ ಓಡೋಗ್ಬಿಡ್ತಾರ ಅವ್ರು. ಯಾರು ಬಂದಿದಾರ ಗೊತ್ತಿಲ್ಲ ಏನಿಲ್ಲ. ಆಟ ಆಡಕ್ ಸಿಕ್ಕ್ರ ಸಾಕು. ಇದಾರ ನೋಡೋರು ಪುಟ್ಟಿ ಗುಂಡ. ಇರ್ಲಿ ತಗೋ, ಆಡ್ಲಿ, ಆಮೇಲೆ ಕರೆಯೋಣಂತೆ. ಆಡಿದ್ರ ಆಡ್ಲಿ ಬಿಡು, ಬ್ಯಾಡ ಅನ್ನತಿಲ್ಲ ನಾನು. ಇಲ್ಲ ಮನೆ ಮುಂದೆ ಆಡ್ರಪ್ಪ ಅಂತ ಎಷ್ಟ್ ಸತಿ ಹೇಳತ್ತೀನಿ. ಪುಸುಕ್ ದಿಶಿ ಹೋಗ್ಬಿಡ್ತಾರ ಲಕ್ಷ್ಮಿ ಮನೆ ತಾಗ. ಆಗ್ಲೆಲ್ಲ ಕರೆಯಾಕ ಹೋಗಿನ ಸಾಕಾಗ್ಬಿಡ್ತಪ್ಪ ನನ್ಗೆ. ಹಂಗ ಒಂದ್ ಸ್ವಲ್ಪ ತಲೆ ಬಾಕ್ಸ್ ನೋಡಿದಾರ ಇಲ್ಲ ನೋಡ್ ಕರೆದ್ರು ಅನ್ನತಿಲ್ಲ. ಏನೇನ ಹುಡುಗರು. ಪುಟ್ಟಿ ಗುಂಡ ಇದಾರ ನೋಡಮ್ಮ. ಏನ್ ಮಾಡತ್ತೀರಿ? ಆಟ ಆಡತೀವಪ್ಪ. ಎಲೆ ತಗೊಂಡು ನಾನು ಪುಟ್ಟಿ ಅಕ್ಕ ಆಟ ಆಡತೀವಿ. ಹೌದಾ? ಆಯ್ತು. ಅಲ್ಲಿ ಕಂಟ್ಯಾಗದು ಹೋಗ್ಬೇಡ್ರಿ, ಈ ಕಡೆಗ ಆಡ್ರಿ. ಆತಪ್ಪ. ಆಟ ಆಡ್ರಿ. ಹಿಂಗ ನೋಡ್ರಿ, ಒಂದ್ ನಿಮಿಷನೂ ಕಾಲ ಇರೋದಿಲ್ಲ. ಅವರು ಎಲ್ರು ನೀವು ಇದೀರಂತ ಇದಾರ. ಅವ್ರು ಇಷ್ಟರ ಮಠ ಇಲ್ಲ ಅಂದ್ರ ಅವ್ರು ಅವಾಗ್ಲೇ ಓಡೋಗ್ಬಿಡೋರು ಊಟ ಮಾಡಿ. ಮಾವ ಚಾ ತಗೊಳ್ರಿ. ಹುಡುಗರಿ ಕರೆಯೊಂತಡಿ ಚಾ ಕುಡಿತಾರ ಅವ್ರು. ಪುಟ್ಟಿ ಗುಂಡ ಈಗ ಬ್ಯಾಡ್ ತಡ್ರಿ, ಅವ್ರಿಗೆ ಆಮೇಲೆ ಕೊಡೋನ್. ಹಾಲು ಕಾಯ್ಸಕ್ ಇಟ್ಟಿದ್ದೀನಿ, ಮತ್ತೆ ಈಗ ಬಂದ್ರ ಅರ್ಜೆಂಟ್ ಮಾಡ್ತಾರ ಅವ್ರು. ಹೌದು, ಹಾಲು ಖಾಲಿ ಆಗಿದ್ದು. ಆತ ತಗೋ, ಮತ್ತೆ ಆಮೇಲೆ ಕರೆಯೋಣ. ಈಗ ಬಂದ್ರ ಮತ್ತೆ ಚಾ ಕುಡಿಯಕ್ ನೋಡ್ತಾರೆ. ಚಾನು ಭಾಳ ಕೊಡ್ಬಾರ್ದು ಅವ್ರಿಗೆ. ಒಂದ್ ಸ್ವಲ್ಪ ಹಾಲು ಜಾಸ್ತಿ ಹಾಕಿ ಒಂದ್ ಚೂರು ಚಾ ಬಿಟ್ಟು ಕೊಡ್ಬೇಕು. ಇಲ್ಲ ಅಂದ್ರೆ ಅವ್ನ ಗುಂಡ ಅಂತೂ ಕೇಳೋದೇ ಇಲ್ಲ. ನಂಗೆ ಚಾನ ಬೇಕಂತ ಕುಂದಿರ್ತಾನೆ. ಅಪ್ಪ ತಗೋ ಚಾ. ಕೊಡವ. ಇಷ್ಟ ಕೊಂಡೆ ಒಂದ್ ಸ್ವಲ್ಪ ತೆಗಿಯವ ಇದ್ರಾಗ. ಇರ್ಲಿ ಕುಡಿಯಪ್ಪ, ಸಂದ ಐತದ್ ಲೋಟ. ರೀ ತಗೊಳ್ರಿ, ನಿಮ್ಗೂ ತಗೊಳ್ರಿ. ಪ್ಲೇಟ್ನಾಗ ಒಂದ್ ಚೂರು ಚಕ್ಲಿ ಚೂಡ ಹಾಕೊಂಡ್ ಬರ್ಬೇಕಿಲ್ಲ ತಿಂತಿದ್ರೆ. ಚಕ್ಲಿ ಚೂಡ ಯಾರಿಗ್ರಿ? ಬ್ಯಾಡ್ರಿ ಅಪ್ಪ, ನಮ್ಗಂತೂ ಏನೇನ್ ಬೇಡ. ಈಗ ಚಾನು ಬೇಡ ಅನ್ನತಿದ್ನಿ ನಾನು. ಈಗಾದ್ರೂ ಹೊಟ್ಟೆ ತುಂಬ ಊಟ ಮಾಡಿವಿ, ಎಲ್ಲಿಂದ ಹೋಗ್ಬೇಕದು. ಈಗ ಹಂಗ ಅದೆಲ್ಲ ಏನೇನ್ ಬೇಡ, ಚಾ ಒಂದ್ ಕೊಡವ ಸಾಕು ನನ್ಗೆ. ಸ್ಟೀಲ್ ಡಬ್ಬಿ ಒಳಗೆ ಬ್ರೆಡ್ ಇದ್ದ ನೋಡ್ತಾಗ. ಬೇಡಕ್ಕ, ಈಗ ಬ್ರೆಡ್ ಬೇಡ, ಏನು ಬೇಡ. ಹೊಟ್ಟೆ ಫುಲ್ ಆಗೈತೆ. ಚಾ ಮಸ್ತ್ ಆಗೈತಲ್ಲ. ಮತ್ತೆ ಪುಟ್ಟಿ ಗುಂಡರಿಗೆ ಅವ್ರಿಗೆ ಹಾಲು ಕಾಯಕ್ಕಿಟ್ಟಿದ್ದೀನಿ ತಡಿ. ಹಾಲು ತಣ್ಣಗಾದ್ರೆ ಆಮೇಲೆ ಕೊಡೋಣ. ಮತ್ತೀಗ ಬಂದುಬಿಟ್ರೆ ಮುಗೀತಾ. ಅದು ಬೇಕು ಇದು ಬೇಕು ಅಂತ ಹಠ ಮಾಡಿಬಿಡ್ತಾನ. ಅದಕ್ಕೆ ನೆಮ್ಮದಿಯಿಂದ ಚಾ ಕುಡ್ದು ಆಮ್ಯಾಗ ಕೊಡ್ತೀನಿ ಅವ್ರಿಗೆ. ಅದು ಕರೆನ ಆತದು. ಅಕ್ಕ, ಈಗ ಅವ್ವ ಅದು ಹೋಗ್ತಾರಂತೆ. ಹೋಗ್ತೀನಿ ಅನ್ನತ್ತಿದ್ರೆ ಅವಾಗಲೇ ಚಾಗೆ ಇಡ್ತೀನಿ ಅಂತ ಒಳಗೆ ಬಂದಿ ನಾನು. ಹೊತ್ತು ಮುಂಚೆನೇ ಬಿಟ್ರೆ ಮತ್ತೆ ಚಲೋ ಆಕೈತೆ. ಮಳೆ ಮೋಡ ಆದ್ರೆ ಫಜಿತೆ ಆಕೈತೆ, ಜಲ್ದಿನ ಹೋಗ್ತೇವೆ ಅನ್ನತ್ತಿದ್ರೆ. ಈಗ ಚಾ ಕುಡ್ದು ಹೊರಡ್ತಾರ ಅನ್ನಿಸ್ತೈತೆ. ಹೌದು, ಹೊತ್ತು ಮುಂಚೆನೂ ಹೋಗ್ಲಿ. ಪಾಪ ಎತ್ತುಗಳು ಹಿತ್ತಲ ಕಡೆನೇ ಇದಾವೆ. ಅದಕ್ಕೆ ಜಲ್ದಿ ಹೋಗ್ತೀನಿ ಅನ್ನತ್ತಾರೆ. ಆರ್ತಿ ಅಜ್ಜಿ ನಂಗೆ ಕೇಳಿಲ್ಲ? ಕೇಳ್ತಕ್ಕ. ಆ ಹುಡುಗಿನ ನೋಡೇ ಇಲ್ಲ ಪಾಪ. ಒಂದಿನ ಹೋಗಿ ಭೇಟಿಯಾಗಿ ಬರ್ಬೇಕು ಅನ್ನತೈತೆ. ಮೋಸ್ಟ್ಲಿ ಈಗ ನಾನು ಹೋದಾಗ ಯಾವಾಗಾದ್ರೂ ಬರ್ತೈತೆ ಅನ್ನಿಸ್ತೈತೆ. ನೋಡಂತಗೋ. ಬಂದ್ರೆ ಮತ್ತೆ ಅಜ್ಜಿ ಜೋಡಿ ಇನ್ನೊಂದ್ಸಲ ಬರೋಕ್ಕೆ ಚಾನ್ಸ್ ಐತಕ್ಕ. ನಾನು ನಿಜವಾಗ್ಲೂ ಬರ್ತೀನಿ. ನೋಡಬೇಕು ಅವಾಗ ಏನೇನೆಲ್ಲ ಅಂತಿತ್ತು. ಆ ಹುಡುಗಿಗೆ ಸಣ್ಣಾಕಿ ಇದ್ದಾಗ ಭಾಳ ತ್ರಾಸ ಕೊಟ್ಟಿದ್ದಿ. ಇವಾಗ ಬಂದಾಗ ಅದು ಏನು, ಆ ಹುಡುಗಿ ಏನು ಬಯಸೋದಿಲ್ಲ. ಬಂದಾಗ ಅರಿಶಿನ ಕುಂಕುಮ ಕೊಟ್ಟು ಚಂದಾಗಿ ಮಾತಾಡ್ಸಷ್ಟ ಕಳಿಸು. ನಿನ್ನಿಂದ ಏನು ಬಯಸೋದಿಲ್ಲ. ಆ ಹುಡುಗಿ ತಾಯಿ ಇಲ್ಲ ತಬ್ಲಿ, ಚಲೋತಾಗ ನೋಡ್ಕೊಳವ ಅಂತ ಹೇಳ್ತಿತ್ತು. ಮೆಲ್ಲ ಕೇಳಾರ್ತಿ. ಚಿಕ್ಕಮ್ಮ ಇಲ್ಲ ಕುಂತೈತೆ, ಕೇಳಿಸ್ಕೊಂಡ್ರೆ ಕಷ್ಟ ಆಕೈತೆ ನೋಡು. ಹಂಗೆ ಹೇಳ್ತಿತ್ತ. ನನಗೂ ಅಜ್ಜಿ ಅಂದ್ರೆ ಭಾಳ ಇಷ್ಟ ಆರ್ತಿ. ಅವಾಗೆಲ್ಲ ನಾನು ಸಣ್ಣಾಕಿ ಇದ್ದಾಗ ಬರ್ತಿತ್ತು ನೋಡು. ಬರುವ ಖಾಲಿ ಕೈಯಲ್ಲಿ ಬರ್ತಾನೆ ಇದ್ದಿದ್ದಿಲ್ಲ. ಏನಾದರೂ ತಗೊಂಡು ಬರೋದು. ವಾಪಸ್ ಹೋಗುವಾಗಂತೂ ನಿನ್ಕಿಂತ ಜಾಸ್ತಿ ನಾನೇ ಹತ್ತಿದ್ದೀನಿ. ಪಾಪ ಭಾಳ ದಿನ ಅದು ನಾನು ನೋಡೇ ಇಲ್ಲ. ಕರ್ಕೊಂಡು ಬಂದಿದ್ರೆ ಚಲೋ ಇರೋದು ನೋಡು. ಇದ್ದು ಹೋಗ್ತಿದ್ರು. ಇಲ್ಲಕ್ಕ, ಹೇಳಿದ್ನಿ ಬಾ ಗಂಗಾಕರ್ ಊರಿಗೆ ಹೋಗಿ ಒಂದು ವಸ್ತಿ ಇದ್ದ ಆ ಕಡೆಯಿಂದ ಬಸ್ಸಿಗೆ ಹೋಗುವಂತೆ ಬಾ, ಅಲ್ಲಿಂದ ಬಸ್ ಇದಾವ ಅಂದ್ರೆ. ಇಲ್ಲ ತಗೋ, ನಿಮ್ಮ ಮಾಮಿನೂ ಊರಿಗೆ ಹೋಗತೈತೆ. ಇನ್ನೊಂದ್ಸಲಕ್ಕೆ ಬಂದಾಗ ನಾನು ನೀನು ಹೋಗಿ ಭೇಟಿಯಾಗಿ ಬರೋಣ ಅಂತ ಹೇಳ್ತಾ. ಅದಕ್ಕೆ ಹೇಳಿದ್ನಿ ನಾನು, ಇನ್ನೊಂದ್ಸಲ ಬರಕ್ಕೆ ನಿಮ್ಮ ಊರಿಗೆ ಚಾನ್ಸ್ ಐತಂತೆ. ಹೌದಾ? ಅದಕ್ಕೆ ಹೋಗಿರ್ಬೇಕು ತಗೋ. ಇಲ್ಲಾಂದ್ರೆ ಬರ್ತಿತ್ತು. ಮಾಮಿಯರ್ ಮತ್ತು ಊರಿಗೆ ಹೋದ್ರೆ ಅಲ್ಲಿ ಮಾಮಾರಿಗದು ಅಡುಗೆ ಮಾಡಕ್ಕೆ ಬೇಕಲ್ಲ. ಇರ್ಲಿ ತಗೋ, ನೆಕ್ಸ್ಟ್ ಟೈಮ್ ಬರುವಂತ್ರಿ. ಗಂಗಾ ಆತು ಚಾ ಕುಡಿಯೋದು? ಇಲ್ರಿ, ಈಗ ಕುಡಿಯತ್ತೀವ್ರಿ. ಹೌದೇ? ಸಾವಕಾಶ ಕೊಡೋರಿ. ಈಗೇನು ಪಾಂಡೆ ಅದು ತಿಕ್ಕೊಂತ ಕುಂದ್ರಬೇಡ್ರಿ, ಹೊರಗೆ ಬರ್ರಿ. ಈಗ ಅರಿಶಿನ ಕುಂಕುಮ ಕೊಡುವಂತೆ ನಿಮ್ಮ ಚಿಕ್ಕಮ್ಮಗೆ. ಸೀರೆ ಮಾಡೋಣಂತೆ, ಭಾಳ ದಿನದ ಮ್ಯಾಗ ಬಂದೈತೆ. ಇದ್ರ ಸೀರೆ ಐತೆ ನೋಡಿ, ಗೆರೆ ಗೆರೆ ಇರೋದು. ಎಲ್ಲೈತದು? ನಾನು ಅದು ಕಬಾಟ್ನಾಗ ಇಡವ ಅಂತ ನಿನ್ನ ಕೈಯಾಗ ಕೊಟ್ಟಿದ್ನಿ. ನೆನಪ ಇಲ್ಲವ? ಹೋಗಿ ನೋಡಿ ಬನ್ನಿ. ಅಲ್ಲಿಲ್ಲ ಇಲ್ಲ ಏನು ತಿಜೋರಾಗ ಇಟ್ಟಿದ್ದಿ? ಅದ ಅವತ್ತು ದೊಡ್ಡ ಬಾರ್ಡರಿಂದ ಈಡೋಗಿದ್ದು ಯಾರಿಗಾದ್ರೂ ಮಾಡಕ್ಕೆ ಬರ್ತದೆ ಅಂತ ಹೇಳಿದ್ರಲ್ರಿ ಅದು.
ಅದ ನೋಡಿ ಎಲ್ಲೈತದೆ ಆ ಸೀರೆ ನಾನು ಇಟ್ಟಿಲ್ರಿ. ಹಾ ಹಾ ಅವತ್ತು ನೀವು ಮತ್ತೆ ವಾಪಸ್ ಇಸ್ಕೊಂಡು ಟ್ರಂಕ್ನಾಗ ಇಡ್ತೀನಿ ಕೊಡವ ಅಂತ ಇಸ್ಕೊಂಡು ಹೋದ್ರಿ ನೋಡ್ರಿ, ನೆನ್ಪೈತಾ? ಮತ್ತೆ ಇಸ್ಕೊಂಡು ಹೋದ್ನಿ ಏನೇನವ ನೆನ್ಪ ಇರೋದಿಲ್ಲ. ಮೊದ್ಲ ಮರು ನೋಡ್ತೀನಿ ತಡಿ, ಟ್ರಂಕ್ನಾಗ ಇದ್ರೆ ಇರ್ತೈತೆ, ಅಲ್ಲಿ ಹೋಗಿ ನೋಡಿ ತಗೊಂಡ್ ಬರ್ತೀನಿ ನನ್ನ ಸೀರೆ. ಅದು ನೀನೆ ಒಂದ್ ಸ್ವಲ್ಪ ಅಕ್ಕಿ ಮತ್ತೆ ಹೂವ ಅಂತ ಈಗ ಮಲ್ಲಿಗೆ ಹೂವ ಎಲ್ಲಿ ಬಿಡು ಕಟ್ಕೊಂತಿರ್ತಿ, ಗುಲಾಬಿ ಹೂ ಬಿಟ್ಟೈತಿ ನೋಡ್, ಗುಲಾಬಿ ಹೂವು ಮತ್ತೆ ಅರಿಶಿನ ಕುಂಕುಮ ಎಲ್ಲ ಎಲೆ ಅಡಿಕೆ ಎಲ್ಲ ರೆಡಿ ಮಾಡ್ಕೊಂಡು ಬಾ ನೀನು. ಪರಾತ್ನಾಗ ತಗೊಂಡ್ ಬಾ, ನಾನು ಸೀರೆ ಹುಡ್ಕೊಂಡು ತಗೊಂಡ್ ಬರ್ತೀನಿ. ಅದು ಆಯ್ತು ತಗೊಳ್ರಿ. ಅಕ್ಕ ಸೀರೆ ಅದು ಯಾಕೆ ಕೊಡತ್ತೀರಿ? ಯಾವಾಗಾದ್ರೂ ಫಂಕ್ಷನ್ ಇದ್ದಾಗ ಕೊಡುವಂತ್ರಿ ತಗೋರಿ, ಇವಾಗ ಯಾಕೆ ಸುಮ್ಮನೆ ಇದು ಮಾಡ್ತೀರಿ? ಅಯ್ಯೋ ಫಂಕ್ಷನ್ಗಳಿಗೆ ಕೊಡಾಕಂತ ಕಾದ್ಕೊಂಡ್ರೆ ಈ ವರ್ಷದಲ್ಲಿ ಚಿಕ್ಕಮ್ಮಗೆ ಸೀರೆನ ಕೊಡೋದಾಗೋದಿಲ್ಲ. ಹಂಗಂತಲ್ಲ, ಖುಷಿಯಿಂದ ಕೊಡಾತೀವಿ. ಆ ಸೀರೆ ಮಸ್ತ್ ಐತಾರ್ತಿ. ಚಿಕ್ಕಮ್ಮಗೆ ಹೇಳಿ ನೀನ ಬ್ಲೌಸ್ ಹೊಲ್ಸ್ಕೊಂಡ್ಬಿಡು. ಹೆಂಗೋ ಇವಾಗ ದೊಡ್ಡೊಳಾಗ್ತಾ ಬರ್ತಾ ಇದ್ದಿ, ಗಂಡಿನ ಕಡೆಯವ್ರು ಬಂದ್ರೆ ಅದ ಸೀರೆ ಉಟ್ಕೊಂಡು ಚಾದು ಕೊಡುವಂತೆ. ಹೋಗಕ್ಕ ಸುಮ್ಮನೆ ತಮಾಷೆ ಮಾಡಿದ್ನಿ ಬಿಡು. ತಮಾಷೆ ಯಾವುದು ಸೀರಿಯಸ್ ಯಾವುದು ಒಂದು ಗೊತ್ತಾಗೋದಿಲ್ಲಪ್ಪ. ಈ ಹುಡುಗಿ ಇಷ್ಟು ದೊಡ್ಡೋಳಾದ್ರೂ ಸೀರೆ ಉಟ್ಕೊಂಡ್ರೆ ಏನು ಗಂಡಿನ ಕಡೆಯವರ ಬರ್ತಾರೆ ನಿಂಗೆ ನೋಡಕ್ಕೆ. ಒಂದು 2-3 ಹೊಲ್ಸ್ ಇಟ್ಕೊಂಡ್ಬಿಟ್ರೆ ಹಬ್ದಾಗ ಅದು ಉಟ್ಕೊಳಕ್ ಬರ್ತೈತೆ. ಏನು ಗೊತ್ತಾ, ಹೆಣ್ಮಕ್ಳಿಗೆ ಸೀರೆನ ಲಕ್ಷಣವಾಕ ಅನ್ನೋದು. ಇಲ್ಲ ಹಿಂಗ ಡ್ರೆಸ್ಸು ಎಲ್ಲ ಹಾಕೊಳ್ಳೋದು ಬಿಟ್ಟು ಹಬ್ದಾಗ ಅದು ಸೀರೆ ಉಟ್ಕೊಂಡು ನೋಡು, ಎಲ್ಲ ಹುಡುಗರು ನಿಂತಾಗ ನೋಡ್ತಾರೆ, ನೋಡುವಂತೆ. ನನಗ ನೋಡ್ತಾರೆ ಎಲ್ಲ ಹುಡುಗಿಯರಿಗೆ ಬಿಟ್ಟು, ನಾನು ಒಬ್ಬಾಕಿನ ತ್ರಿಪುರ ಸುಂದರಿ ನೋಡು ನನ್ನ ಕಡೆಗೆ ನೋಡ್ತಾರೆ. ನನ್ನ ತಂಗಿಗೆ ಏನು ಕಡಿಮೆ ಆಗೈತಾರ್ತಿ? ತ್ರಿಪುರ ಸುಂದರಿನ ಸೌಂದರ್ಯದಲ್ಲಿ ರಂಬೆ ಊರ್ವಶಿ ಮೇನಕೆಯನ್ನ ಮೀರಿಸ್ತಾಳೆ, ಗೊತ್ತೈತೇನು? ಹೌದೌದು, ಅದು ಕರೆನ. ಏನು ಕಡಿಮೆ ಮಾಡಿಲ್ಲ, ಎಲ್ಲ ಹೆಚ್ಚಿಗೆನ ಕೊಟ್ಟು ಕಳ್ಸಿದ್ದಾನೆ. ಆತಾತು ಅವೆಲ್ಲ ಏನು ಇಲ್ಲಿಗ ಬಿಟ್ಟು ಬರ ಚಹಾ ಕುಡಿಯಕ್ಕ. ಮತ್ತೆ ಈಗ ಅತ್ತೆ ಬಂದ್ರೆ ಅವಸರ ಮಾಡ್ತೈತೆ ನೋಡು. ಅದು ಮತ್ತೆ ಏನು ಹೇಳ್ತೀವಿ ಇವಾಗ, ಅರ್ಶಿನ ಕುಂಕುಮಕ್ಕೆ ರೆಡಿ ಮಾಡ್ಕೊ ಅಂತ ಹೇಳಿ ಹೋಗಿಲ್ಲ. ಜಲ್ದಿ ಕುಡಿ, ತಣ್ಣಗಾಗ್ಲಿ ಅಂತ ಕಾಯ್ತಿದ್ನಿ. ನಾನಂತರೂ ಕುಡಿತೀನಪ್ಪ. ಹಾ ಇನ್ನೂ ಬಿಸಿ ಆಯ್ತಕ್ಕ. ಆಹಾ ಸೂಪರ್ ಆಗೈತಲ್ಲ ಟೀ. ಎಲ್ಲಿ ನಾನು ಕುಡ್ದೇ ಇಲ್ಲ, ಬಿಸಿ ಆಯ್ತಂತ. ಸಕ್ಕರೆ ಕಡಿಮೆ ಆದಂಗೆ ಐತಲ್ಲ? ಇಲ್ಲಕ್ಕ ಕರೆಕ್ಟ್ ಆಗೈತೆ. ಜಾಸ್ತಿ ಮಂದಿ ಸಕ್ಕರೆ ಆದ್ರೂ ಸಿಹಿ ಸಿಹಿ ಕುಡಿಯೋಕ್ಕಾಗಲ್ಲ. ಅದು ಸೂಪರ್ ಆಗೈತೆ. ನನಗಂತೂ ಹಿಂಗ ಬೇಕಕ್ಕ. ಚಹಾ ಪುಡಿ ಜಾಸ್ತಿ ಹಾಕಿದ್ರನ ಮಸ್ತ್ ಆಗ್ತೈತೆ ಚಹಾ. ಬೀಗ್ರ ಇವೆಲ್ಲ ಭಾಳ ಆತ್ರಿ ಅಪ್ಪ. ಅರ್ಶಿನ ಕುಂಕುಮ ಅಷ್ಟ ಕೊಡ್ರಿ ಸಾಕು. ಗಪ್ಪಿರಿ ನೀವು, ಗೊತ್ತಾಗೋದಿಲ್ಲ. ನಾವು ಬಂದಾಗ ಹಂಗ ಮಾಡಿದ್ವಿ, ಬ್ಯಾಡ್ರಿ ಅಂತ ಸುಮ್ಮನಿರಿ ನೀವು. ಹಂಗ ಅರ್ಶಿನ ಕುಂಕುಮದ್ ಕೊಡವ ಅದು. ಮಂಜುಳಾ, ಓ ಹಾ ಬರಾತೀನ್ರಿ. ಆತಾತ ಆಯ್ತ್ರಿ ಬೀಗ್ರ. ನಾವು ಹೊರಡ್ತೀವ್ರಿ. ಭಾಳ ಖುಷಿ ಆತ್ರಿ, ಭಾಳ ಚಂದಾಗಿ ನೋಡ್ಕೊಂಡ್ರಿ. ನೀವು ಬರ್ತಾ ಇರ್ರಿ ಆಗಾಗ. ಗಂಗಾ ಆರತಿ ಬರೋನೇನ್ರವ? ಆಯ್ತು ಚಿಕ್ಕಮ್ಮ, ಹೋಗಿ ಬರ್ರಿ. ಆತ್ ಬೇ. ಆತ್ರಿ, ಹೋಗಿ ಬರ್ರಿ. ಮಳೆ ಮಾಡ ಆಗೋ ಮೊದ್ಲನ ಊರಿಗೆ ಹೋಗಿ ಮುಟ್ಟಿದ್ರೆ ಸಮಾಧಾನ ಆಕೇತ್ರಿ. ಗಂಡಸ್ರ ಹಂಗಾರಿ, ಮತ್ತೆ ಎಲ್ಲಿ ಹೋದ್ರೆ ಅವಸರ. ನಾವು ಒಂದು ಸ್ವಲ್ಪ ಅವಸರ ಹೊರಡ್ಬೇಕಾಕೈತೆ. ಗಂಗಾ ಅಲ್ಲಿ ಕವರ್ನ್ಯಾಗ ಅಲಸಂದಿ ಕಾಳು, ಹೆಸರು ಕಾಳು, ಮಡಿಕೆ ಕಾಳು ಉಷ್ಟು ಕಟ್ಟಿಟ್ಟಿದ್ದೀನಿ ನೋಡವ, ತಗೊಂಡ್ ಹೋಗು. ಆರ್ತಿ ಅಲ್ಲಿ ಈರುಳ್ಳಿ ಇದ್ದರ ಹತ್ರಕ್ಕೆ ಒಂದು ಕ್ಯಾರಿ ಬ್ಯಾಗ್ ಐತೆ ನೋಡಿ, ತಗೊಂಡ್ ಹೋಗವ. ಆಯ್ತ್ರಿ ಐತೆ. ಗಂಗಾಕ್ಕ ಬಾ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮಿದ್ರಿ ಅಂತ ಅನ್ಕೊಳತ್ತೀನ್ರಿ. ನಾವು ಆರಾಮಿದೀವ್ರಿ ಅಪ್ಪ. ನೋಡ್ರಿ ಇವತ್ತು ನಮ್ಮ ಬೀಗ್ರು ಅವ್ರ ಊರಿಗೆ ಹೊರಡಾತಾರಿ. ಅಂದ್ರೆ ಗಂಗಾ ಚಿಕ್ಕಮ್ಮ ಅವರಪ್ಪ ಎಲ್ಲರೂ ಬಂದಿದ್ರಲ್ರಿ. ಈ ವಿಡಿಯೋಸ್ಗಳನ್ನ ನೋಡಿ ತುಂಬ ಅಂದ್ರೆ ತುಂಬ ಸಪೋರ್ಟ್ ಮಾಡಿದ್ದೀರಿ, ಇಷ್ಟನೂ ಪಟ್ಟಿದ್ದೀರಿ. ಕಂಟಿನ್ಯೂ ಮಾಡಿರಿ ಅಂತ ಹೇಳಿದ್ರಿ. ನಾನು ಹೇಳಿದ್ದು ಗಂಗಾ ಅವ್ರ ಚಿಕ್ಕಮ್ಮ ಹೋಗೋದನ್ನ ಅದೆಲ್ಲ ಇನ್ನೇನು ತೋರಿಸೋದು, ಅಲ್ಲಿಗೆ ಏನು ಮಾಡೋಣ. ಹೊಸ ಕತೆ ಅಂತಂದ್ರೆ ಇದೇ ಕತೆ ಇರ್ತೈತ್ರಿ. ಯಾಕಂದ್ರೆ ಇದೆ ಈಗ ಅರ್ಶಿನ ಕುಂಕುಮ ಕೊಡೋದು, ಅವ್ರು ಹೋಗೋದು, ಆ ಥರ ಎಲ್ಲ ಇನ್ನೇನು ತೋರಿಸೋದು, ಹೋಗಿದಾರಂತ ಅನ್ಕೊಳ್ಳಿ. ಅಲ್ಲಿಗೆ ಏನು ಮಾಡ್ತೀನಿ ಅಂತ ಹೇಳಿದ್ನಿರಿ ನಾನು. ಆದರೆ ಕಂಟಿನ್ಯೂ ಮಾಡಿರಿ ಅಂತ ಹೇಳಿದ್ದಕ್ಕೆ ನಾನು ಖುಷಿಯಿಂದ ಕಂಟಿನ್ಯೂ ಮಾಡಿ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಅವ್ರು ಹೋಗತ್ತಾರಲ್ರಿ ಈಗ. ಆಯ್ತಪ್ಪ ಬೀಗ್ರ, ಹೆಂಗೆ ಅನ್ನಿಸ್ತ್ರಿ ನಮ್ಮ ಊರಿಗೆ ಬಂದು ನಿಮ್ಗೆ? ಭಾಳ ಅಂದ್ರೆ ಭಾಳ ಖುಷಿ ಆತ್ರಿ ಅಪ್ಪ. ಭಾಳ ಚಂದಾಗಿ ನೋಡ್ಕೊಂಡ್ರಿ. ಹೆಂಗೆ ಟೈಮ್ ಹೋತಂತಾನೆ ಗೊತ್ತಾಗಿಲ್ಲ ನೋಡ್ರಿ. ಅಯ್ಯೋ ಅವ್ರು ಕರೆಯತ್ತಾರ ನೋಡ್ರಿ, ಹೋಗೋಣ. ಹಿಂಗಾರಿ ಭಾಳ ಅವಸರ ಮಾಡ್ತಾರೆ ನಮ್ಮ ಮನೆಯವರು. ಅಯ್ಯೋ ಒಂದು ಕಾಲು ಭಾಗ ಅನ್ನರ್ ಬೇಕ್ರಿ. ನಮ್ಮ ಮನೆಯವ್ರು ನೋಡ್ಬೇಕು, ಎಲ್ಲಾದ್ರೂ ಹೊರಡೋದಿದ್ರೆ ತುದಿ ಗಾಲ್ ಮೇಲೆ ತಕ್ಕ ಅಂತ ಕುಂದಿತಿರ್ತಾರ. ಆತ ಇಲ್ಲ ಟಿಕ್ಲಿ ಹಚ್ಚಕ್ಕೂ ಬಿಡೋದಿಲ್ಲ. ಹಿಂಗೆ ಟಿಕ್ಲಿ ಕೈಯಾಗಿ ಹಿಡ್ಕೊಂಡು ಬಂದ ಹೊರಗೆ ಬಂದು ಹಚ್ಕೊಂಡು ಹೋಗ್ಬೇಕು ನೋಡ್ರಿ. ಹಂಗೆ ಮಾಡ್ತಾರೆ. ಏನು ಮಾಡೋದ್ರಿ, ಗಂಡು ಮಕ್ಳು ಹಂಗೆ ಮಾಡ್ತಾರೆ. ಅವರು ಯಾವಾಗಾದ್ರೂ ಈ ಟೈಮಿಗೆ ಬರ್ತೀನಂತ ಮನೆಗೆ ಬರ್ತಾರೆ. ಅವ್ರು ಬರೋದಿಲ್ಲ, ನಮ್ಗೆ ಹೇಳ್ತಾರೆ. ಆತ ನಡ್ರಿ ಹೋಗೋಣ. ಆರ್ತಿ ಗಂಗಾ ಬ್ಯಾಗ್ ಒಳಗೆ ಹಾಕೊಂಡು ಹೊರಗೆ ಬರವ. ಆಯ್ತ್ರಿ ಬೀಗ್ರ, ಹೊರಡ್ತೀವಿ. ಮಳೆ ಆಗತೈತಿ. ಮಗಳ ಬರೋನೇನವ? ಪುಟ್ಟಿ ಗುಂಡ
ಬರ್ತೀವಪ್ಪಯ್ಯ. 100 ರೂಪಾಯಿದ್ರಾಗ 50 ರೂಪಾಯಿ ಪುಟ್ಟಿ ಹಾಕ ಕೊಡು. ಮರಿಬೇಡ ನೋಡ. ಆತಜ್ಜ. ಆತ್ರಿ, ಹುಷಾರಾಗಿ ಹೋಗ್ ಬರ್ರಿ. ನಡ್ರಿ ಗಾಡಿ ಚಾಲು ಮಾಡ್ರಿ. ಪುಟ್ಟಿ ಗುಂಡ ಬರ್ತೀವಪ್ಪಯ್ಯ. ಆರ್ತಿ ನೋಡ್ ನೀನ್ ಯಾವಾಗ ಬರ್ತಿ? ಈಗ ಒಂದ್ 4 ದಿನ ಇದ್ದು ಬಾ, ಮಾಮಾರ ಊರಿಗೆ ಹೋಗಿ ಇದ್ದು ಬರುವಂತೆ. ಹೋದ ವರ್ಷದಿಂದ ಕರೆಯತ್ತಾರ, ಹಿಂಗ ಮಾಡ್ತಾಳೆ ನೋಡ್ರಿ ಹುಡುಗಿ. ಜಲ್ದಿ ಬಾ, ಮಾಮನ್ ಕಳಿಸ್ತೀನಿ ನೋಡ್ ನಾನು. ಇವತ್ತಾದ್ರೂ ಬಂದಿನ ತಗೋಬೇ ಬರ್ತೀನಿ. ಮಾಮಾಗದು ಏನ್ ಕಳ್ಸಕ್ ಹೋಗ್ಬೇಡ ನೀನು, ನಾನು ಬಸ್ಸಿಲೇ ಬರ್ತೀನಿ ಒಬ್ಳ. ಒಬ್ಳ ಬರ್ತಾಳಿಕಿ, ಇರತನ ಮಾಡಿ ಬರಾಕದು ಏನು ಹೋಗ್ಬೇಡ ನೀನು. ಬರೋದಿದ್ರೆ ಹೇಳ್, ನಾನಾದ್ರೂ ಬರ್ತೀನಿ, ಇಲ್ಲ ಅಪ್ಪಗಾದ್ರೂ ಕಳಿಸ್ತೀನಿ. ಪುಟ್ಟಿ ಗುಂಡ ಬರೋನೇನಪ್ಪಯ್ಯ. ಶಾಲೆ ಸುಟಿ ಐತೆ, ಆರ್ತಿ ಅಕ್ಕ ಬರುವಾಗ ನೀವು ಬರ್ರಿ ಊರಿಗೆ. ಒಂದ್ 4 ದಿನ ಇದ್ ಬರುವಂತ್ರಿ. ಹಂಗ ಹೋಗಿ ಬರ್ತೀನವ ಬೇಗ್ರೆ ಬರ್ತೀವ್ರಿ. ಇನ್ನ ಮತ್ತೆ ಮಳೆ ಮಾಡ ಆಗತೈತೆ. ಆತಾತ್ರಿ, ನಡ್ರಿ ಗಾಡಿ ಚಾಲು ಮಾಡ್ರಿ, ಹೋಗೋಣ.